ಸಾಷ್ಟಾಂಗ ನಮಸ್ಕಾರಗಳು. ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಜಗದ್ಗುರು ಶ್ರೀ ಫಕೀರೇಶ್ವರ ಭಾವೈಕ್ಯತಾ ಪೀಠದ ಪೂಜ್ಯ ಶ್ರೀ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳಿಂದ ಆಶೀರ್ವಚನ. ಶ್ರೀ ಎಸ್.ಆರ್. ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ ಉದ್ಘಾಟನಾ ಸಮಾರಂಭದ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ವೇಮನ್ ಮಹಾಪೀಠದ ಪೂಜ್ಯರಾಗಿರುವಂತಹ ಶ್ರೀ ಪರಮ ಪೂಜ್ಯ ಜಗದ್ಗುರು ವೇಮನಾನಂದ ಮಹಾಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿನ ಎಲ್ಲ ಪೂಜ್ಯರಲ್ಲಿ ಶರಣೆಂದು, ಈ ಎಲ್ಲ ಜನೋಪಯೋಗಿ ಸೇವೆಗೆ ಕಾರಣರಾಗಿರುವಂಥವರು, ನಮಗೆ ಅತ್ಯಂತ ಆತ್ಮೀಯರು, ನಿಮ್ಮೆಲ್ಲರ ನಾಯಕರು ಆಗಿರುವಂತಹ ಗೌರವಾನ್ವಿತ ಹಿರಿಯರಾದ ಸನ್ಮಾನ್ಯ ಶ್ರೀ ಎಸ್.ಆರ್. ಪಾಟೀಲ್ ಸಾಹೇಬ್ರವರೇ, ಅವರು ಕಟ್ಟಿ ಬೆಳೆಸಿದ ಈ ಸಂಸ್ಥೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು, ಸಜ್ಜನರು ಆಗಿರುವಂತಹ ಗೃಹ ಸಚಿವರಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರೇ, ಶರಣ ಪ್ರಕಾಶ್ ಸಚಿವರಾಗಿರುವಂತಹ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ರವರೇ, ಸಚಿವರಾಗಿರುವಂತಹ ತಿಮ್ಮಾಪುರ ಅವರೇ, ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರವರೇ, ಈ ಭಾಗದ ಸಂಸದರಾಗಿರುವಂತಹ ಸಜ್ಜನರಾಗಿರುವಂತಹ ಗದ್ದಿಗೌಡರವರೇ, ಉಳಿದೆಲ್ಲ ಗೌರವಾನ್ವಿತ ಎಲ್ಲ ರಾಜಕೀಯ ನಾಯಕರೇ, ಕಾರ್ಯಕರ್ತರೇ, ವೈದ್ಯರೇ, ವೈದ್ಯಕೀಯ ವಿದ್ಯಾರ್ಥಿಗಳೇ, ಅಭಿಮಾನಿಗಳೇ, ರೈತರೇ, ವರದಿಗಾರರೇ, ನಿಮಗೆಲ್ಲ ಶರಣಾರ್ಥಿಗಳು. ಈಗಾಗಲೇ ಬಹಳಷ್ಟು ಜನ ಮಹತ್ವದ ಮಾತುಗಳನ್ನು ಆಡಿದ್ದಾರೆ. ನಾವು ಬಹಳ ಶಾನ್ಯರ್ ಅನಿಸ್ಕೋಬೇಕು ಅಂತಂದ್ರೆ ಒಂದು ನಿಮಿಷನಾಗ ನಿಮ್ಮನ್ನು ಬಿಟ್ಟು ಬಿಡಬೇಕು. ಭಾಳ ಚಲೋ ಸ್ವಾಮಿಗಳು ಅನಿಸಿಕೊಳ್ತೀವಿ, ಆದರೆ ಶಾನ್ಯರ್ ಅನಿಸಿಗಳು ಬದಲಿ ಒಂದಿಷ್ಟು ಕರ್ತವ್ಯಕ್ಕಾಗಿ 4 ಮಾತುಗಳನ್ನ ಆಡಬೇಕಾಗಿರುವಂತಹ ಅನಿವಾರ್ಯತೆ ಈ ವೇದಿಕೆ ಮೇಲಿದೆ. ನಿಜವಾಗ್ಲೂ ಕೂಡ ಎಸ್.ಆರ್. ಪಾಟೀಲ್ ಸಾಹೇಬ್ರವರನ್ನ ಬಹಳ ದಿವಸದಿಂದ ನಾನು ನೋಡ್ಲಾಗಿ, ಅವರಿಗೆ 75 ವರ್ಷ ಅಂತ ಏನು ಹೇಳ್ತಾರಲ್ಲ, ದೇಹಕ್ಕೆ 75 ವರ್ಷ ಆಗಿದೆ, ಅವರ ಉತ್ಸಾಹಕ್ಕೆ ಯಾವಾಗಲೂ 25 ವರ್ಷ ಆಗಿರ್ತದೆ ಅಂತಕ್ಕಂಥದ್ದನ್ನ ನಾವು ಬಹಳ ಹತ್ತಿರದಿಂದ ನೋಡಿದ್ದೇವೆ. ಹಿರಿಯ ಸಚಿವರಾದ ಪರಮೇಶ್ವರ್ ಅವರು ಒಂದು ಅದ್ಭುತವಾದ ಮಾತನ್ನ ಹೇಳಿದರು. ಇದು ಬರುವ ದಿನಮಾನದಲ್ಲಿ ವಿಶ್ವವಿದ್ಯಾಲಯ ಆಗೇ ತೀರುತ್ತೆ ಅನ್ನುವಂತಹ ಮಾತನ್ನು ಏನು ಹೇಳಿದ್ರಲ್ಲ, ಅದು ಅವರನ್ನು ನೋಡಿದ ಅವರ ನಂಬಿಕೆ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಹುಶಃ ಕರ್ನಾಟಕದಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ನಗರಕ್ಕೆ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತಂದ್ರೆ ಅದನ್ನು ಗ್ರಾಮೀಣ ಭಾಗಕ್ಕೆ, ಅದು ಜನ್ಮಭೂಮಿಗೆ ಮೆಡಿಕಲ್ ಕಾಲೇಜ್ ಮಾಡ್ಬೇಕಂತಿರುವಂತ ಏಕೈಕ ಧೀಮಂತ ನಾಯಕ ಅಂದ್ರೆ ಅದು ನಮ್ಮ ಎಸ್.ಆರ್. ಪಾಟೀಲ್ ಸಾಹೇಬರು ಅನ್ನೋದನ್ನ ಭಾವ ತುಂಬಿ ನಾವೆಲ್ಲ ಒಪ್ಪಿಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಉದ್ಘಾಟನೆಯ ಪೂರ್ವದಲ್ಲಿ, ಮೆಡಿಕಲ್ ಕಾಲೇಜ್ ಉದ್ಘಾಟನೆಯ ಪೂರ್ವದಲ್ಲಿ ಉಚಿತವಾಗಿ 3,000 ಜನರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿರ್ತಕ್ಕಂಥ ಏಕೈಕ ಮೆಡಿಕಲ್ ಕಾಲೇಜ್ ಕರ್ನಾಟಕದಾಗ ಐತೆ ಅಂದ್ರೆ ಅದು ಎಸ್.ಆರ್. ಪಾಟೀಲ್ ಮೆಡಿಕಲ್ ಕಾಲೇಜ್ ಅನ್ನೋದನ್ನ ನಾವು ಇವತ್ತಿನ ದಿವಸ ಒಪ್ಪಿಕೊಳ್ಬೇಕಾಗುತ್ತೆ. ಉದ್ಘಾಟನೆಯ ಪೂರ್ವದಲ್ಲಿ ಎಲ್ಲಿ ನೋಡಿದ್ರು ಕೂಡ ರೋಗಿಗಳನ್ನ ಇವತ್ತಿನ ದಿವಸ ನಾವು ನೋಡಿದ್ದೀವಿ. ಅವರ ಜನಪರವಾದ ಕಾಳಜಿಗೆ ಅದು ಒಂದು ದೊಡ್ಡ ಸಾಕ್ಷಿಯಾಗಿತ್ತು ಅಂತಕ್ಕಂಥದ್ದು. 1 ತಿಂಗಳಿಗೆ 2 ಕೋಟಿ ರೂಪಾಯಿ ಪಗಾರ ಕೊಡತಕ್ಕಂತಹ ಈ ಮೆಡಿಕಲ್ ಕಾಲೇಜಿನಲ್ಲಿ ಬಹುಶಃ ಇನ್ನೂ ಎಷ್ಟೋ ದಿವಸದವರೆಗೆ ನಾವು ಉಚಿತವಾದ ಸೇವೆಯನ್ನು ಮಾಡ್ತೀವಿ ಅಂತಕ್ಕಂತಹ ನಾಮಫಲಕಗಳನ್ನೆಲ್ಲ ಹಾಕಿದ್ದು ನೋಡಿದ್ರೆ ಎಸ್.ಆರ್. ಪಾಟೀಲ್ ರವರಿಗೆ ಜನರ ಮೇಲಿರ್ತಕ್ಕಂಥ ಕಾಳಜಿಗೆ ಈ ಮೆಡಿಕಲ್ ಕಾಲೇಜ್ ಸಾಕ್ಷಿಯಾಗಿ ನಿಂತಿದೆ ಅಂತಕ್ಕಂತಹದ್ದನ್ನ ನಾವು ಒಪ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಇವತ್ತು ವೈದ್ಯಕೀಯ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ, ಒಂದು ಸಣ್ಣದೊಂದು ಉದಾಹರಣೆ ಹೇಳೋದಂದ್ರೆ, ಒಬ್ಬ ಮನುಷ್ಯನಿಗೆ ಬೇದಿ ಆಗಿರ್ಲಿಲ್ಲ ಅಂದ್ರೆ ನಿಮಗೆ ಗೊತ್ತಾಗತ್ತ, ಸಂಡಾಸ ಆಗಿರ್ಲಿಲ್ಲ, ಅವ ಏನ್ ಮಾಡಿದ ಅಂದ್ರೆ ದವಾಖಾನಿಗೆ ಹೋದ, ಗುಳಿಗೆ ಕೊಟ್ಟರು ಆಗ್ಲಿಲ್ಲ, ಇಂಜೆಕ್ಷನ್ ಕೊಟ್ಟರು ಆಗ್ಲಿಲ್ಲ, ಅಡ್ಮಿಟ್ ಆಗು ಅಂತಂದ್ರು ಅಡ್ಮಿಟ್ ಆಗ್ಲಿಲ್ಲ, ಸಲಾಯಿನ್ ಹಚ್ಚಿದ್ರು ಆಗ್ಲಿಲ್ಲ, ICUಗೆ ಶಿಫ್ಟ್ ಮಾಡ್ರಿ ಉನ್ನ ಅಂತಂದ್ರು ಆಗ್ಲಿಲ್ಲ, 1 ವಾರ ಆತು ಆಗ್ಲಿಲ್ಲ, ಒದ್ದಾಡಿ ಸಾಯಕತ್ತಿದ್ದವ. ಎಲ್ಲಾ ಡಾಕ್ಟ್ರಿಗೂ ಟೆನ್ಷನ್ ಆಗಿ ಹೋಯ್ತು. ಅವ ಅಂದ, ಇಷ್ಟೆಲ್ಲ ಪ್ರಯೋಗ ಮಾಡಿದ್ರು ನನಗೆ ಆಗುವಲ್ದಂದ್ಮೇಲೆ ನನಗೆ ಹಣೆ ಬರ್ದಾಗ ಇದ್ದಂಗೆ ಆಗುವಲ್ದಕ್ರಿ, ನಾನು ಡಿಸ್ಚಾರ್ಜ್ ಮಾಡ್ರಿ ಅಂದ. ಅವ್ರು ಡಿಸ್ಚಾರ್ಜ್ ಮಾಡಿ ಬಿಲ್ ಕೊಟ್ರು. ಆ ಡಿಸ್ಚಾರ್ಜ್ ಮಾಡಿ ಏನು ಬಿಲ್ ಕೊಟ್ರಲ್ಲ, ಬಿಲ್ ನೋಡಿದ ಕೂಡಲೇ ಆಗ್ಬಿಡ್ತಂತ ಅವ್ನು.
ಇವತ್ತಿನ ವೈದ್ಯಕೀಯ ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಯಾವುದೇ ಮೆಡಿಸಿನ್ಗಳಿಗೆ ಆಗದೆ ಇರುವಂತ ಸಮಸ್ಯೆ ಅಂದ್ರೆ ಬಿಲ್ ಯಾವ ರೀತಿ ಮಾಡಕ್ ಹತ್ತಾರಪ್ಪ ಅಂತಂದ್ರೆ ನಾವು ವಿಚಾರ ಮಾಡ್ಬೇಕು. ಆ ರೀತಿ ಬಿಲ್ ಮಾಡ್ತಕ್ಕಂಥವರಿಗೆ ಒಬ್ಬ ದಿಲ್ ಇರ್ತಕ್ಕಂತಹ ನಾಯಕ ಅಂತಂದ್ರೆ ನಮ್ಮ SR ಪಾಟೀಲ್ರು ಈ ನಾಡಿಗೆ ಸಿಕ್ಕರಲ್ಲ, ಅದು ನಮ್ಮ ಉತ್ತರ ಕರ್ನಾಟಕದ ಪುಣ್ಯ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಭಾವ ತುಂಬಿ ಹೇಳಲಿಕ್ಕೆ ಇಚ್ಛಪಡ್ತೇವೆ. ಇದು ಬಾಡಗಂಡಿಗಾಗೈತಿ. ಮೆಡಿಕಲ್ ಕಾಲೇಜ್ ಎಲ್ಲಿಗೆ ಆತಪ್ಪ ಅಂತಂದ್ರೆ ಬಾಡಗಂಡಿಗಾಗೈತಿ. ಯಾಕಂದ್ರೆ ಬಾಡದ ಗಂಡು ಅಂತಂದ್ರೆ SR ಪಾಟೀಲ್. ಬಾಡಂಗಿಲ್ಲ ಅವರು, ಅಧಿಕಾರ ಬಂದ್ರು ಅಷ್ಟೇ, ಬರ್ಲಿಲ್ಲ ಅಂದ್ರು ಅಷ್ಟೇ, ದೊಡ್ಡ ಪ್ರಮಾಣ ಅನುಕೂಲತೆಗಳದಾವ ಅಂದ್ರು ಅಷ್ಟೇ, ಇಲ್ಲಂದ್ರು ಅಷ್ಟೇ, ಎಂದೂ ಬಾಡದ ಗಂಡು ಈ ಬಾಡಗಂಡಿ ಗಂಡು SR ಪಾಟೀಲ್ರು ಅನ್ನುವಂಥದ್ದನ್ನ ನಾವು ಹೃದಯ ತುಂಬಿ ಹೇಳಲಿಕ್ಕೆ ಇಚ್ಛಪಡ್ತೇವೆ ಅನ್ನುವಂಥದ್ದು. ಅಷ್ಟೇ ಅಲ್ಲ, ಯಾರು ಅವ್ರನ್ನ ನಾಶ ಮಾಡ್ಬೇಕಂತ ಹೊಂಟಾರ ಅವ್ರನ್ನ ಕಾಡಲಾರದ ಗಂಡು. ಅಂದ್ರೆ ಚಾಲೆಂಜಿಂಗ್, ಅಂದ್ರೆ ಜಿದ್ದಾಜಿದ್ದಿ ರಾಜಕಾರಣಿ ಅಲ್ಲ, ಆಗ್ಲಿ ಹೋಗ್ಲಿ ಅಂತಂದ್ರು. ವಿಚಿತ್ರ ಅಂದ್ರೆ ಅಧಿಕಾರ ಇದ್ದಾಗ ಎಲ್ಲ ಸಂಸ್ಥೆಗಳನ್ನ ಕಟ್ಟಿಕೊಳ್ಳುವ ನಾಯಕರನ್ನ ನಾವು ನೋಡಿದ್ದೇವೆ. ಅಧಿಕಾರ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಒಂದು ಬಹುದೊಡ್ಡ ಮೆಡಿಕಲ್ ಕಾಲೇಜನ್ನ ಕಟ್ಟಿರ್ತಕ್ಕಂಥ ಏಕೈಕ ನಾಯಕರು ಅಂತಂದ್ರೆ SR ಪಾಟೀಲ್ರು ಅನ್ನೋದನ್ನ ನಾನು ಮಾತ್ರ ಹೃದಯ ಸಾಕ್ಷಿಯಿಂದ ಹೇಳಲಿಕ್ಕೆ ಇಚ್ಛಪಡ್ತೇನೆ ಅಂತಕ್ಕಂಥದ್ದು. ನಿಜವಾಗ್ಲೂ ಕೂಡ ಅವರು ಮಾಡಿದ ಸಾಧನೆ ಯಾರಿಗೆ ತೃಪ್ತಿ ಆಗಿದ್ದು ಬಿಟ್ಟೈತೋ ಗೊತ್ತಿಲ್ಲ, ಅವರಿಗೆ ಮಾತ್ರ ಅಪಾರವಾದ ತೃಪ್ತಿಯನ್ನ ತಂದಿದೆ. ಇವತ್ತು ಅವರು ಯಾವುದಕ್ಕೆ ಹೆಸರಾಗ್ಯಾರಪ್ಪ ಅಂದ್ರೆ ಸಜ್ಜನ ರಾಜಕಾರಣಿ ಅಂತ ಹೆಸರಾಗಿದೆ. ಸಜ್ಜನ ರಾಜಕಾರಣಿ. ಅವ್ರು ಯಾರಿಗೂ ಕೂಡ ತೊಂದರೆ ಕೊಟ್ಟವರಲ್ಲ. ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾರೆ, ಇಲ್ಲ ತಮ್ಮ ಪಾಡಿಗೆ ತಾವಿರ್ತಾರೆ. ಪರಮೇಶ್ವರ್ ಅವರು ಹೇಳಿದ್ರು, ಅಧಿಕಾರ ಇಲ್ಲದ ಒಂದು ರೀತಿಯಿಂದ ಪಾಡಾತು, ಯಾಕಂದ್ರೆ ಮೆಡಿಕಲ್ ಕಾಲೇಜ್ ಆತು ಅಂತಕ್ಕಂತಹ ಮಾತನ್ನ ಅವ್ರು ಹೇಳಿದ್ರು. ನಾನು ಪರಮೇಶ್ವರ್ ಅವ್ರ ಕಿವ್ಯಾಗಂಡೆ, ಮತ್ ಎಷ್ಟು ದಿವಸ ಅವ್ರನ್ನ ಹಿಂಗ ಕುಂದರ್ಸ್ತೀರಿ, ಮ್ಯಾಲ್ ಕರ್ಕೊಂಡು ಹೋಗ್ರಿ ಸಾಕು ಅಂತ ನಾ ಅಂದೆ. ಅಂದ್ರೆ ಗೊತ್ತಾಗ್ತಲ್ಲ ನಿಮ್ಗೆ. ಅವ್ರಿಗೆ ಅಂದಾಗ ಅವಕಾಶಕ್ಕಾಗಿ ಕಾಯಬೇಕು, ಅವಕಾಶ ಸಿಕ್ಕಿಲ್ಲ ಅಂದಾಗ ಹಿಂಗೆ ದೊಡ್ಡ ದೊಡ್ಡ ಕೆಲಸ ಆಕಾವ್ ನೋಡ್ರಿ ಅಂತ ಒಂದು ಮಾತನ್ನ ಅಂದ್ರು ಅವರು. ಬಹಳ ವಿಶೇಷ ಅಂತಂದ್ರೆ ಇಲ್ಲಿ ಏನು ಜಾಣತನ ಮಾಡಿದಾರಂತಂದ್ರೆ, ಈ ವೇದಿಕೆ ಮೇಲೆ ಎಷ್ಟು ಜನ ನಾಯಕರನ್ನ ಕರೆದಾರ ಅಷ್ಟ್ರನ್ನು ಸಜ್ಜನರನ್ನ ಕರೆದಾರ. ಬಹಳ ವಿಶೇಷ ಅಂತಂದ್ರೆ ಒಬ್ಬರನ್ನ ನೋಡಿದ್ರೆ ನಿಮ್ಗೆ ಬೇಸರ ಆಕೈತಿ, ಎಲ್ಲರೂ ಸಜ್ಜನರು. ಈ ವೇದಿಕೆ ಮುಗಿಯುವ ತನಕ ಇವ್ರು ಎಂತೆಂಥ ಕೆಲಸಗಳದಾವ. ಸಚಿವರುಗಳು 4 ಜನ ಸಚಿವರು, ದೊಡ್ಡ ಸಚಿವರು ಈ ವೇದಿಕೆ ಮುಗಿಯುವ ತನಕ ಕುಂತಿದ್ದು ನೋಡಿದ್ರೆ, ನಾನು ಕಂಡ ಸಾವಿರಾರು ವೇದಿಕೆ ಒಳಗೆ ಸಭಾ ಮುಗಿಯುವ ತನಕ 4 ಜನ ಸಚಿವರು ಸುಮ್ಮನೆ ಕುಂದಿರ್ತಾರಪ್ಪ ಅಂದ್ರೆ ಅದು ಇದ ವೇದಿಕೆ, ಅದು SR ಪಾಟೀಲ್ರ ವೇದಿಕೆ. SR ಪಾಟೀಲ್ರ ವ್ಯಕ್ತಿತ್ವ ಎಂತಂದ್ರೆ ಯಾರನ್ನು ಆ ಕಡೆ ಇಳಿದು ಹೋಗಲಾರ್ದಂಗೆ ನೋಡಿಕೊಂಡು ಕುಂದಿರುವಂತಹ ವ್ಯಕ್ತಿತ್ವ. ಒಬ್ಬ ಸಜ್ಜನ ನಾಯಕನ ಮನಸ್ಸಿಗೆ ನೋವಾದಿತು ಅನ್ನುವಂತಹ ಭಾವದಿಂದ ಅವರೆಲ್ಲ ಕುಂತಿದ್ದಾರೆ. ಮತ್ತು ಮುಂದೆ ಕುಂತವ್ರು ಯಾಕೆ ಎದ್ದು ಹೋದ್ರಂತಂದ್ರೆ ಬಿಸಿ ಬಿಸಿದು ರುಚಿ ರುಚಿಯಾದದ್ದು ಊಟ ಐತಿ, ಆಮೇಲೆ ದಡಗ್ನ ಸಿಗ್ಲಿಕ್ಕಿಲ್ಲ ಅನ್ನೋದಕ್ಕೆ ಹೋಗ್ಯಾರ ಹೊರತಾಗಿ ಅವ್ರೇನು ಬ್ಯಾಡಾಗಿ ಹೋದವರಲ್ಲ. ಆದ್ರೆ ಇವರೆಲ್ಲ ಬೇಕಾಗಿ ಕುಂತ್ಕೊಂಡಿದ್ದಾರೆ ಅಂತಕ್ಕಂಥದ್ದು. ಹೆತ್ತವರ ಮಂದಿರ ಅಂತ ನಾನು ಒಂದು ಮಾತು ಹೇಳಲೇಬೇಕು. ಸ್ವಾಮೀಜಿಯವರು ಹೇಳಿದ್ದಾರೆ, ಬಹುಶಃ ಈ ದೇಶದೊಳಗೆ ಎಲ್ಲ ದೇವಾಲಯಗಳನ್ನ ನಾವು ನೋಡಿದ್ವಿ, ತಂದೆ ತಾಯಿಗಳ ಹೆಸರಿನ ಮೇಲೆ ಒಂದು ದೇವಾಲಯವನ್ನು ಯಾರೂ ಕಟ್ಟಲಿಲ್ಲ. ಅದನ್ನ ಶ್ರವಣ ಕುಮಾರ್ ನಂತರದಲ್ಲಿ ಮತ್ತೊಬ್ಬ ಯಾವುದಾದ್ರೂ ವ್ಯಕ್ತಿ ಮಾಡಿದ್ರೆ ಅದು SR ಪಾಟೀಲ್ರು ಅಂತಕ್ಕಂಥದ್ದು. ಆ ದೇವಾಲಯವನ್ನು ನಾವು ಸ್ವಾಮೀಜಿಯವರು ಕೂಡ ಉದ್ಘಾಟನೆ ಮಾಡಿದ್ವಿ. ಬಹಳ ಆನಂದ ಅನಿಸ್ತು. ಆ ಮೂರ್ತಿ ಯಾರು ಅಂತ ನಾವು ಕೇಳಿದ್ವಿ. ಅವು ಯಾರ ಮೂರ್ತಿನೂ ಅಲ್ಲ, ಯಾವ ಹೋಗಿ ನಿಲ್ತಾನ ಅವ್ರ ಅವ್ವ ಅಪ್ಪನ ನೆನಪಾಗಲಿ ಎನ್ನುವಂತ ಮೂರ್ತಿ ಮಾಡಿವೆ ಹೊರತಾಗಿ ನಾವು ಯಾರ ಮೂರ್ತಿ ಮಾಡಿಲ್ಲ ಅಂತ ಹೇಳಿದ್ರಲ್ಲ. ಇದು ಆದರ್ಶ ಅಂತಕ್ಕಂಥದ್ದನ್ನ ನಾವು ಒಪ್ಪಿಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಕಲ್ಲಿನ ಗುಡಿಯನ್ನ ಮಾಡಿದ್ದಾರೆ. ದೇವಾಲಯಗಳು ಮೆಡಿಕಲ್ ಕಾಲೇಜಿನಲ್ಲಿ ಅತ್ಯಂತ ಅನಿವಾರ್ಯ, ಬೇಕೇ ಬೇಕು. ಯಾಕೆ ಅಂತಂದ್ರೆ ಪ್ರಪಂಚದ ಒಬ್ಬ ಬಹುದೊಡ್ಡ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಲೆಕ್ಸಿಸ್ ಕಾರೆಲ್ ಅಂತಕ್ಕಂತಹ ನಾಸ್ತಿಕನಾಗಿದ್ದ. ಒಟ್ಟ ಈ ದೇವರು, ಪ್ರಾರ್ಥನೆ, ಭಜನೆ, ಆಧ್ಯಾತ್ಮ ಇದನ್ನು ಯಾವುದನ್ನು ಒಪ್ಪದೇ ಇರುವಂತ ಡಾಕ್ಟರ್ ಅಲೆಕ್ಸಿಸ್ ಕಾರೆಲ್ ಆತಗೆ ದೊಡ್ಡ ತಲ್ಯವಾಗುವುದು ಅಂತಂದ್ರೆ ಈ ಜನಗಳು ಹೋಗಿ ನದಿಯಲ್ಲಿ ಸ್ನಾನ ಮಾಡಿ ಬರೋದು, ದೇವಾಲಯದಲ್ಲಿ ತೊಯ್ದು ಬಿಟ್ಟಿ ಮೇಲೆ ನಿಲ್ಲೋದು, ಇದನ್ನೆಲ್ಲ ನೋಡಿ 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 ಸಾಕಾಗಿ ಹೋಗ್ಬಿಡ್ತದೆ. ಇದು ಯಾಕಾದ್ರೂ ಬಂತು ನೋಡೋಣ, ಇದನ್ನು ಸಂಶೋಧನೆಗೆ ಒಳಪಡಿಸೋಣ ಅಂತೇಳಿ ತನ್ನ ಹಾಸ್ಪಿಟಲ್ನಲ್ಲಿ 4 ಜನರಿಗೆ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾಗಿರ್ತೈತಿ. ಆತ ಏನ್ ಮಾಡ್ತಾನಪ್ಪ ಅಂತಂದ್ರ, ತನಗೆ ನಂಬಿಕೆ ಇಲ್ಲ ಅಂದ್ರೂ ಕೂಡ 2 ರೋಗಿಗಳಿಗೆ ಏನ್ ಹೇಳ್ತಾನಂದ್ರೆ, ನಿಮ್ಮನ್ನ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಬೇಕಾಗಿಲ್ಲ, ಆಪರೇಷನ್ ಮಾಡಬೇಕಾಗಿಲ್ಲ, ನೀವು ಆ ನೀರಿನಾಗ ಹೋಗಿ ಸ್ನಾನ ಮಾಡ್ರಿ, ಆ ಗುಡಿಯಾಗ ಹೋಗಿ ಪ್ರಾರ್ಥನೆ ಮಾಡ್ರಿ, ಅವಾಗ ನಿಮಗೆ ಆರಾಮಾಗುತ್ತೆ. ಇವರಿಬ್ಬರನ್ನ ಮಾತ್ರ ನಾನು ಆಪರೇಷನ್ ಮಾಡ್ತೀನಿ ಅಂತ ಹೇಳಿ ತನಗೆ ನಂಬಿಕೆ ಇಲ್ಲದಿದ್ರೂ ಕೂಡ
ಪರೀಕ್ಷೆ ಮಾಡ್ಲಿಕ್ಕಾಗಿ ಇಬ್ಬರನ್ನ ಅಲ್ಲಿ ಒಂದು ಹೊಂಡ ಇರ್ತದೆ, ಅಲ್ಲಿಗೆ ಸ್ನಾನಕ್ಕೆ ಕಳಿಸ್ತಾನ. ಆ ದೇಹದೊಳಗಿನ ರೋಗಗಳು ಆ ನೀರಿನೊಳಗೆ ಹೋಗ್ತಾವ. ರೋಗಿಗಳು ಸ್ನಾನ ಮಾಡಿದ ಮೇಲೆ ಆ ನೀರನ್ನ ತಗೊಂಡು ಪರೀಕ್ಷೆ ಮಾಡಿದಾಗ ರೋಗಾಣುಗಳು ನೀರಿನಲ್ಲಿ ಇದಾವೆ. ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿಯನ್ನ ಆ ನೀರಿನೊಳಗೆ ಇಳಿಸಿದಾಗ ಆ ರೋಗಾಣುಗಳು ಆ ಆರೋಗ್ಯವಂತನಿಗೆ ಯಾವುದೇ ಪರಿಣಾಮವನ್ನು ಉಂಟು ಮಾಡೋದಿಲ್ಲ. ಅದು ಮೊದಲನೇ ಆಶ್ಚರ್ಯ ಆಯ್ತು ಆತನಿಗೆ. ಅದರ ನಂತರದಲ್ಲಿ 15 ದಿವಸ ಅಲ್ಲಿ ಸ್ನಾನ ಮಾಡಿಸೋದು, ಪ್ರೇಯರಿಗೆ ಕಳಿಸೋದು, ಸ್ನಾನ ಮಾಡಿಸೋದು, ಪ್ರೇಯರಿಗೆ ಕಳಿಸೋದು ಮಾಡಿಸ್ತಾನೆ. ಅವತ್ತಿನ ದಿವಸನೇ ಇಬ್ಬರು ರೋಗಿಗಳಿಗೆ ಆಪರೇಷನ್ ಕೂಡ ಮಾಡ್ತಾನೆ. ಆಶ್ಚರ್ಯ ಅಂತಂದ್ರೆ ಇವರು ಆಪರೇಷನ್ ಇರ್ಲಾರ್ದಂಗೆ ಆರಾಮಾದ್ರು, ಅವ್ರ ಆಪರೇಷನ್ ಮಾಡಿಸಿಕೊಂಡು ಆರಾಮಾದ್ರು. ಅವಾಗ ಆತ ನಿರ್ಣಯ ಮಾಡ್ತಾನ, ಈ ದೇಶದೊಳಗ ಈ ಪ್ರಾರ್ಥನೆ, ದೇವಾಲಯ, ಆಧ್ಯಾತ್ಮಿಕ ವೈದ್ಯಕೀಯ ರಂಗಕ್ಕಿರುವ ಶಕ್ತಿನೂ ಕೂಡ ಐತಿ ಅಂತಕ್ಕಂಥದ್ದು ಒಪ್ಪಿಕೊಳ್ತಾನೆ ಅಂತಕ್ಕಂಥದ್ದು. ಇವತ್ತಿನ ದಿವಸ ಆ ದೇವಸ್ಥಾನವನ್ನು ಮಾಡಿದ್ದು ಎಷ್ಟೋ ಜನ ರೋಗಿಗಳು ಮೆಡಿಕಲ್ ಕಾಲೇಜಿನಲ್ಲಿ, ಹಾಸ್ಪಿಟಲ್ನಲ್ಲಿ ಆರಾಮಾದ್ರೆ ಎಷ್ಟೋ ಜನ ಆ ತಂದೆ ತಾಯಿಗಳ ದೇವಾಲಯದಲ್ಲಿನೂ ಕೂಡ ಆರಾಮಾಗೇ ತೀರ್ತಾರೆ. ಅವ್ರ ಅವ್ವ ಅಪ್ಪನ ನೆನಪು ಮಾಡ್ಕೊಂಡು ಆರಾಮಾಗೇ ತೀರ್ತಾರೆ. ಇನ್ನೂ ಒಂದು ಮಾತನ್ನು ಹೇಳಿದ್ರು ಅವರು, ತಂದೆ ತಾಯಿಗಳನ್ನ ಒಂದಿಷ್ಟು ಕಾಳಜಿ ಮಾಡ್ಬೇಕನ್ನೋ ಭಾವನಾನು ಕೂಡ ಬರಲಿ ಅನ್ನೋದಕ್ಕಾಗಿ ನಾನು ಆ ದೇವಾಲಯ ಮಾಡಿದ್ದೇನೆ ಅಂತ ಹೇಳಿದ್ರು. ಎಲ್ಲೂ ಕಟ್ಟಲಾರದ, ಯಾರೂ ಮಾಡಲಾರದ ಒಂದು ಗುಡಿಯನ್ನು ಅವರು ಮಾಡಿದ್ರು. ಅದನ್ನ ನಮ್ಮಿಬ್ಬರ ಕಡೆಯಿಂದ ಉದ್ಘಾಟನೆ ಮಾಡಿಸಿದ್ರಲ್ಲ, ನಾವು ಭಾಗ್ಯವಂತರು, ತಂದೆ ತಾಯಿಗಳ ಗುಡಿಯನ್ನು ಉದ್ಘಾಟನೆ ಮಾಡಿದಿವಲ್ಲ ಅನ್ನುವಂಥ ಭಾವ ನಮಗೆ ಬಂತು ಅಂತಕ್ಕಂತಹ ಒಂದು ವಿಚಾರವನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಾ ಪಡ್ತಾ, ಈ ಮೆಡಿಕಲ್ ಕಾಲೇಜಿಗೆ, ಈ ಹಾಸ್ಪಿಟ್ಲಿಗೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ ಇದೆ ಸನ್ಯಾಸಿಗಳು? ನಾನು ಅನ್ಕೊಂಡಿನಿ, ವರ್ಷಕ್ಕೆ 1 ಕ್ವಿಂಟಲ್ ರಕ್ತದಾನವನ್ನು ಮಾಡಿಸಿ ಅದನ್ನು ಇಲ್ಲಿಗೆ ಕಳಿಸಿಕೊಡ್ಬೇಕು. ಈ ನಾಡಿನ ಜನರಿಗೆ ಆ ರಕ್ತದಾನದಿಂದ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಆಶಯವನ್ನು ಇಟ್ಕೊಂಡಿದ್ದೇನೆ. ಬಹುಶಃ ನಮ್ಮ ಪಾಟೀಲರು, ಕುರ್ತಕೋಟಿಯವರು, ಇವರೆಲ್ಲರೂ ನನಗೆ ವರ್ಷಕ್ಕೊಮ್ಮೆ ನೆನಪು ಮಾಡಿದರೆ, ನನಗೆ ನೆನಪು ಮಾಡೋದೇನು ಬೇಕಾಗಿಲ್ಲ, ಆದರೂ ಕೂಡ ಅವರೆಲ್ಲ ನಮ್ಮ ಅಭಿಮಾನಿಗಳಾಗಿರೋದ್ರಿಂದ ಕನಿಷ್ಠ 1 ಕ್ವಿಂಟಲ್ ರಕ್ತವನ್ನು ನಾವು ಇಲ್ಲಿ ಕಳಿಸಿಕೊಡುವಂತಹ ಪ್ರಯತ್ನವನ್ನು ನಮ್ಮ ಭಾಗದಿಂದ ಮಾಡ್ತೇವೆ ಅಂತಕ್ಕಂಥದ್ದು. ಯಾಕಂದ್ರೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ರಕ್ತದ ಅವಶ್ಯಕತೆ ಬಹಳಷ್ಟು ಇರ್ತದೆ. ಅಂತಹದ್ದನ್ನು ನಾವು ಮಾಡಿದ್ದೇವೆ. ಸಾಕಷ್ಟು ಕಡೆಗೆ ಈ ರಕ್ತ ತಪಾಸಣೆ, ರಕ್ತದಾನ ಶಿಬಿರ, ನೇತ್ರದಾನ ಶಿಬಿರ, ದೇಹದಾನ ಶಿಬಿರವನ್ನು ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರ ಸಂಖ್ಯೆಯಲ್ಲಿ ನಾವು ಮಾಡಿದ್ದ ಉದಾಹರಣೆಗಳದಾವ. ಆ ಒಂದು ಸೇವೆಯನ್ನು ನಾವು ಮಾಡ್ತೀವಿ ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ, ಮಣಿಪಾಲ ಹಾಸ್ಪಿಟಲ್ನ ಸಮಸಮವಾಗಿ ಇದನ್ನು ಬೆಳೆಸ್ತೇನೆ ಅಂತಕ್ಕಂಥ ಅವರ ಮಾತು ನಿಜವಾಗಲೂ ಕೂಡ ಅವರ ಉತ್ಸಾಹಕ್ಕೆ ಸಾಕ್ಷಿಯಾಗಿದೆ, ಅವರ ಗುರಿಗೆ ಸಾಕ್ಷಿಯಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ವೈದ್ಯರು ರೋಗದ ಮೂಲವನ್ನು ಕಂಡು ಹಿಡಿದು ಔಷಧವನ್ನು ಕೊಟ್ಟಾಗ ಬಹುಶಃ ಆ ರೋಗಿಗೆ ಬಹಳಷ್ಟು ಒಳ್ಳೆಯ ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ದಿವಸ ಎಲ್ಲ ವೈದ್ಯರು ಏನು ಕೆಲಸ ಮಾಡಬೇಕಪ್ಪ ಅಂದ್ರೆ, SR ಪಾಟೀಲ್ರ ಕನಸನ್ನು ನನಸು ಮಾಡಬೇಕಾದ್ರೆ ಈ ಭಾಗದ ಯಾವ ರೋಗಿನೂ ಕೂಡ ಹುಬ್ಬಳ್ಳಿ, ಬೆಂಗಳೂರು ಅಂದಿರಬಾರದು. ಏನಿದ್ರು SR ಪಾಟೀಲ್ ಹಾಸ್ಪಿಟಲ್, ಮೆಡಿಕಲ್ ಕಾಲೇಜ್ ಅಂದಿರಬೇಕು. ಆ ನಿಟ್ಟಿನೊಳಗೆ ಎಲ್ಲ ವೈದ್ಯರು ಇವರ ಕೀರ್ತಿಯನ್ನು ಉಳಿಸಬೇಕು, ಶ್ರಮವನ್ನು ಸಾರ್ಥಕಗೊಳಿಸಬೇಕು ಅಂತ ಹೇಳಿ ವೈದ್ಯಕೀಯ ರಂಗಕ್ಕೆ ನಾನು ಒಂದು ವಿನಂತಿಯನ್ನು ಮಾಡಿಕೊಂಡು, ಡಾಕ್ಟರ್ಗಳಿಗೆಲ್ಲ, ಡೀನ್ಗಳಿಗೆಲ್ಲ ನಾನು ವಿನಂತಿಯನ್ನು ಮಾಡಿಕೊಂಡು, ಈ ಕಾರ್ಯಕ್ರಮ ಅತ್ಯಂತ ಸರ್ವಾಂಗ ಸುಂದರವಾಗಿ ಸಾಗಿತು. ನಾವೆಲ್ಲರೂ ಇನ್ನೊಂದು ಸಾರಿ ತುಂಬು ಹೃದಯದಿಂದ SR ಪಾಟೀಲ್ರವರ ಶ್ರಮಕ್ಕೆ, ಅವರ ಜನ್ಮ ದಿನಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮ್ಮೆಲ್ಲರನ್ನ ಹರಿಸಿದ್ದಕ್ಕಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳು ಗುರುಜಿ. ನೋಡಿ, ಇಲ್ಲಿ ಎಲ್ಲರೂ ಸನ್ಮಾನಕ್ಕಾಗಿ ಬಡದಾಡ್ತಿರ್ಬೇಕಾದ್ರೆ SR ಪಾಟೀಲ್ ಹಿಂದೆ ಎಷ್ಟೋ ತ್ಯಾಗಿಗಳ ಸಾಲ ಇದೆ, ಶ್ರಮವನ್ನು ವಹಿಸ್ತಕ್ಕಂಥವ್ರ ಸಾಲ ಐತಿ. ಅವರ ಆಸೆ ಐತಿ SR ಪಾಟೀಲ್ರಿಗೆ. ಶಂಕರಗೌಡ ನ್ಯಾಮಗೌಡರು, ದಯಾನಂದ ಪಾಟೀಲ್ರು, ಮಂಜುನಾಥ ಅರಳಿಟ್ಟಿ, ಇವ್ರನ್ನೆಲ್ಲರನ್ನೂ ಸನ್ಮಾನ ಮಾಡ್ಬೇಕಂತ ಆಸೆ ಇತ್ತು. ಆದ್ರೆ ಸಿಕ್ಕಾಪಟ್ಟೆ ದುಡ್ದಾರಂತ ಇವರು, ಆದರೂ ಸನ್ಮಾನ ಮಾಡ್ಕೊಳಕ್ಕೆ ಒಲ್ವಿ ಅಂತಾರಂತೆ. ನಾವೇನು ಪ್ರಾರ್ಥನೆ ಮಾಡ್ತೀವಿ ಅಂತ, ಭಗವಂತನ ಆಶೀರ್ವಾದ ಅವರಿಗೆ ಸನ್ಮಾನದ ಪರವಾಗಿ ಅಥವಾ ನಮ್ಮೆಲ್ಲರ ಒಂದು ಅಭಿಲಾಷೆಗಳು ಅವ್ರ 3 ಮಂದಿಗೆ ಇರಲಿ ಅಂತ ಹೇಳಿ ಈ ವೇದಿಕೆ ಮೂಲಕ ಹಾರೈಸ್ತೇವೆ. ಗುರುಜಿ ಅವರಲ್ಲಿ ಒಂದು ವಿನಂತಿ, ಶ್ರೀಯುತ MN ಪಾಟೀಲ್ ಅವರ ಹೆಸರನ್ನು ಕೂಡ ತಾವು ಪ್ರಸ್ತಾಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರು ಕೂಡ ಈ ಒಂದು ಸಂಸ್ಥೆಗೆ ಒಂದು ದೊಡ್ಡ ಪಿಲ್ಲರ್ ಆಗಿ ಅವಿರತವಾಗಿ ಶ್ರಮಿಸಿದ್ದಾರೆ. ಅವರ ಒಂದು ಶ್ರಮವನ್ನು ಈ ಒಂದು ಸಂಸ್ಥೆಯ ಉದ್ಘಾಟನೆಯಲ್ಲಿ ನಾವು ಕಾಣಬಹುದು. ಇಲ್ಲಿವರೆಗೆ ಎಲ್ಲರೂ ಅತ್ಯಂತ ಶಾಂತ ರೀತಿಯಿಂದ ಕೂತ್ಕೊಂಡು
ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿದ್ದೀರಾ. ಶ್ರೀಯುತ SR ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ ಬಾಡಗಂಡಿ ಇದರ ಉದ್ಘಾಟನಾ ಸಮಾರಂಭಕ್ಕೆ ಶ್ರೀಯುತ SR ಪಾಟೀಲ್ ಜಿಯವರ ಮೇಲಿನ ಪ್ರೀತಿ, ಅಭಿಮಾನ, ಸ್ನೇಹದಿಂದ ಬಾಡಗಂಡಿವರೆಗೂ ಬಂದು ಸಮಾರಂಭವನ್ನು ಯಶಸ್ವಿಗೊಳಿಸಿದ ಎಲ್ಲ ಸಚಿವರು, ಶಾಸಕರು, ಸಂಸದರು, ಎಲ್ಲ ಆಡಳಿತ ಮಂಡಳಿ ಹಾಗೂ ಪತ್ರಕರ್ತರು